ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು 9 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವ್ಲಾಗ್ನ ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ಯಾಕಂದರೆ ಈ ವಾರ ಎಲ್ಲ ತುಂಬ ಕೆಲಸ ಇದ್ದಿದ್ದರಿಂದ ವ್ಲಾಗ್ನ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜೋಳಕ್ಕೆ ಔಷಧಿ ಹೊಡಿಯೋಣ ಅಂತವ ಬೆಳಗ್ಗೆನೇ ಬಂದುಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು, ಬಿಸಿಲಿತ್ತು ಹಾಗಾಗಿ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಬಂದು ನಮ್ಮ ಮನೆಯವ್ರು ನೋಡಿ ಔಷಧಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದಾರೆ. ಯಾವ್ಯಾವ ಔಷಧಿ ಬೇಕೋ ಅವೆಲ್ಲನೂ ಮೊದಲು ಬಕೆಟ್ಗೆ ಮಿಕ್ಸ್ ಮಾಡಿ ಇಟ್ಕೊತಾರೆ. ಕಳೆನಾಶಕ ಮತ್ತು ಹುಳಕ್ಕೆ ಔಷಧಿ ಮತ್ತು ಬೆಳೆಯೋಕ್ಕೆ ಔಷಧಿ ಎಲ್ಲನೂ ಒಂದೇ ಇದರಲ್ಲಿ ಮೆಜರ್ಮೆಂಟಲ್ಲಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಏನು ನೀಟಾಗಿ ಮಿಕ್ಸ್ ಮಾಡ್ತಾರೆ ನೋಡ್ತಾರೆ ನಮ್ಮ ಮನೆಯವರು. ಒಂದೇ ಒಂದು ಡ್ರಾಪ್ನೂ ಅದರೊಳಗೆ ಉಳಿಯೋಕ್ಕೆ ಬಿಡಲ್ಲ, ಯಾಕಂದರೆ ಎಸ್ತಿರ್ತಾರೆ. ಆಮೇಲೆ ಅದಕ್ಕೆ ಬೆಂಕಿ ಹಾಕಿ ಎಲ್ಲನೂ ಸುಟ್ಟಾಕ್ತಾರೆ. ಅಷ್ಟರೊಳಗೆ ಯಾವಾರು ಇವು ಹಕ್ಕಿಗಳು ಏನಾದರೂ ಹುಲ್ಲು ಮೇಯೋಕ್ಕೆ ಬಂದಾಗ ಅಂತ ಹೇಳ್ಬಿಟ್ಟು ಒಂದು ಡ್ರಾಪ್ನೂ ಬಿಡ್ದಂಗೆ ನೀಟಾಗಿ ಹಾಕಿ, ನೀಟಾಗಿ ನೀರಲ್ಲಿ ತೊಳೆದು ಎಲ್ಲನೂ ಇದು ಮಾಡ್ಕೊಂಡು ಕ್ಯಾಪ್ ಹಾಕಿ ಎಸಿತಾರೆ. ಯಾಕಂದರೆ ಅದು ಓಪನ್ ಮಾಡಿಬಿಟ್ಟು ಮತ್ತೆ ಏನಾದರೂ ಪ್ರಾಣಿ ಪಕ್ಷಿಗಳೇನಾದ್ರು ಬಾಯಿ ಹಾಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಇದು ಮಾಡ್ತಾರೆ. ಡ್ರಾಪ್ ಔಷಧಿನೂ ಉಳಿಬಾರ್ದು ಅದರಲ್ಲಿ, ಅಷ್ಟು ನೀಟಾಗಿ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಮನೆಯವರು. 2 ಬಕೆಟಿಗೆ ಕಲಿಸ್ಕೊಂಡಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಮೆಜರ್ಮೆಂಟಲ್ಲಿ ಔಷಧಿ ಮಿಕ್ಸ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅಷ್ಟು ತಾಳ್ಮೆಯಿಂದ ನಿಧಾನಕ್ಕೆ ಮಾಡ್ತಾರೆ ನೋಡಿ. ಎಲ್ಲನೂ ಮಿಕ್ಸ್ ಮಾಡಾದಮೇಲೆ ಅದನ್ನು ಬಕೆಟಿಗೆ ನೀರು ಹಾಕೊಂಡು ಎಷ್ಟೋ ನೀರಿಗೆ ಎಷ್ಟು ಔಷಧಿ ಹಾಕಬೇಕು ಅಂತ ಹೇಳಿ ಮೆಜರ್ಮೆಂಟ್ ಮಾಡಿಕೊಂಡು ಆಮೇಲೆ ಮಿಷನಿಗೆ ಹಾಕೋತಾ ಇದ್ದಾರೆ. ಅದಕ್ಕೆ ಅಂತಲೇ ಡ್ರಮ್ಮೆಲ್ಲ ಸಪ್ರೇಟಾಗಿ ಇಟ್ಟಿರ್ತಾರೆ. ಮತ್ತೆ ತಗೊಂಡೋಗಿ ಮನೆಗೆಲ್ಲ ಯೂಸ್ ಮಾಡಲ್ಲ, ಬಕೆಟು ಡ್ರಮ್ಮು ಎಲ್ಲನೂ ಹೊಲ್ದ ಹತ್ರನೇ ಇಟ್ಟಿರ್ತೀವಿ. ಎಷ್ಟು ನೀರು ಬೇಕು ಏನು ಅಂತ ಎಲ್ಲ ಹಾಕೊಂಬಿಟ್ಟು ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿಕೊಂಡು ಡ್ರಮ್ ಮೇಲೆ ಇಟ್ಕೊಂಡು ಅವರೇ ಇದ್ರ ಮೇಲೆ ಇಟ್ಕೋತಾರೆ. ಅವ್ರ ಜೊತೆ ಇನ್ನೂ ಇಬ್ಬರು ಬಂದಿದ್ದರು ಕೆಲಸಕ್ಕೆ ಔಷಧಿ ಹೊಡಿಯೋಕ್ಕೆ ಅಂತ. ನೋಡಿ ಎಷ್ಟೊಂದು ಹುಳ ತಿಂದ್ಬಿಟ್ಟು ಬೆಳೆ ಎಲ್ಲ ಹಾಳು ಮಾಡ್ತಾಯಿದೆ ಅಂತ. ಇದರೊಳಗೆ ಹುಳ ಇರುತ್ತೆ, ಹುಳಕ್ಕೆ ಅಂತ ಎಲ್ಲ ಹೇಳಿ ಔಷಧಿ ಹೊಡಿತಾ ಇದ್ದಾರೆ. ಇಲ್ಲಾಂದರೆ ಇದು ಬೆಳೆಯೋಕ್ಕೆ ಬಿಡಲ್ಲ, ಗಿಡ ಮೇಲೆ ಎದಳೋದಿಲ್ಲ, ಹಾಗೆ ತಿಂದಾಕ್ಬಿಟ್ಟು ಹಾಳು ಮಾಡಾಕ್ಬಿಡುತ್ತೆ. ಈಗ ಪ್ರತಿಯೊಂದಕ್ಕೂ ಔಷಧಿ ಹೊಡಿಲೇಬೇಕು ಬೆಳೆ ಬೆಳಿಬೇಕು ಅಂತ ಅಂದರೆ ನೋಡಿ ಎಷ್ಟೊಂದು ಹುಳ ಬಂದಿದೆ ಅಂತೇಳಿ ಕಳೆ. ಇದು ನಾವು ಕೈಯಲ್ಲೆಲ್ಲ ಕೀಳೋಕ್ಕಾಗೋದಿಲ್ಲ. ಇದು ಬೆಳೆನ ಮೇಕೆ ಎದ್ದೇಳೋಕ್ಕೂ ಬಿಡಲ್ಲ, ಜೋಳನ ಹಾಗೇ ಮಟ್ಟವಾಗಿ ಹಂಗೆ ಅದೇ ಮೇಲೆ ಬರುತ್ತೆ. ಸೊಪ್ಪು ಇದು ಎಲ್ಲ ಮೇಲೆ ಬರುತ್ತೆ, ಜೋಳನ ತಿಂದೇ ಹಾಕ್ಬಿಡುತ್ತೆ ಹುಳ ಎಲ್ಲ ಸೇರಿ. ಹಾಗಾಗಿ ಇದಕ್ಕೆ ಔಷಧಿ ಹೊಡಿಲೇಬೇಕು. ನೋಡಿ ಎಷ್ಟು ದಟ್ಟ ಆಗಿದೆ ಇದು ಕಳೆ ಅಂತ ಹೇಳಿ. ಇದಕ್ಕೆ ಔಷಧಿ ಹೊಡೆದು ಒಂದು 2-3 ದಿನ ಅನ್ನೋ ಹೊತ್ತಿಗೆ ಸುಟ್ಟೋಗುತ್ತೆ. ಆದರೆ ಜೋಳಕ್ಕೆ ಏನಾಗೋದಿಲ್ಲ, ಚೆನ್ನಾಗಿರುತ್ತೆ. ಜೋಳ ಆಟೋಮೆಟಿಕಲಾಗಿ ಮೇಲೆ ಗ್ರೋ ಆಗ್ತಾ ಬರುತ್ತೆ. ಎಷ್ಟೊಂದು ಹುಳ ಇದೆ, ಇದನ್ನು ನಾವು ಕೈಯಲ್ಲಿ ಆಗೋದಿಲ್ಲ. ಹಾಗಾಗಿ ಔಷಧಿ ಹೊಡಿಲೇಬೇಕು, ಏನೂ ಮಾಡೋಂಗಿಲ್ಲ. ಔಷಧಿ ಹೊಡಿತಾ ಇದ್ದಾರೆ ಮಿಷನ್ ಹತ್ಕೊಂಡು. ಅದಾದಮೇಲೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಟೈಮ್ ಇಲ್ದಿದ್ದ ಕಾರಣವಾಗಿ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಹಂಗಾಗಿ ಜೋಳ ಬಿಡಿಸ್ತಾಯಿದ್ರು ನಮ್ಮ ಮನೇಲಿ, ಜೋಳ ಬಿಡಿಸ್ತಾಯಿದ್ದಿದ್ದು ನಾನು ಹಾಗೆ ಶೂಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಮಳೆ ಅಂದರೆ ಮಳೆ. ಅವತ್ತು ಜೋಳ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದು ಹನಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಆದರೆ ಅವರು ಇಲ್ಲ ಬಿಡಿಸ್ಬಿಡಿ, ಏನೇ ಆದ್ರೂ ನಾವು ನೋಡ್ಕೊತೀವಿ, ತುಂಬ್ಕೊತೀವಿ ಅಂತ ಗ್ಯಾರಂಟಿ ಕೊಟ್ಟರು. ಹಂಗಾಗಿ ಮಳೆ ಬರಲಿ ಹನಿ ಬರಲಿ ಬಿಡಿಸೇ ಬಿಡೋಣ ಅಂತ ಬಿಡಿಸ್ತಾ ಇದ್ದಾರೆ. ನಾವು ರೈತರಾಗಿರೋದ್ರಿಂದ ನಾನು ಆಲ್ಮೋಸ್ಟ್ ಎಲ್ಲ ಬ್ಲಾಗಲ್ಲೂ ನಾನು ರೈತರು ಏನು ಕೆಲಸ ಮಾಡ್ತೀವಿ ಅದನ್ನೇ ನಾನು ಅಪ್ಲೋಡ್ ಮಾಡೋದು, ಶೇರ್ ಮಾಡೋದು. ಹಾಗಾಗಿ ನೀವು ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡಲೇಬೇಕು ದಯವಿಟ್ಟು. ನೀವು ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಒಳ್ಳೊಳ್ಳೆ ಹಳ್ಳೀಲಿ ನಾವು ಮಾಡೋವಂಥ ಕೆಲಸಗಳು ಪ್ರತಿಯೊಂದೂ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದ್ರೇ ಕಷ್ಟ. ಯಾಕೋ ನಮ್ಮ ಹಳ್ಳಿ ಜೀವನ ನಿಮಗೆ ಇಷ್ಟ ಆಯ್ತಿಲ್ಲ ಅಂದ್ಕೊಂಡು ನಾವು ಅಲ್ಲೇ ಬೇಡವೇನೋ ಇವರಿಗೆ ಯಾಕೋ ಹಳ್ಳಿ ಜೀವನ ಇಷ್ಟ ಆಗ್ತಾಯಿಲ್ಲ ಅಂತ ಹೇಳಿ ಹಿಂಜರಿಕೆ ಬರುತ್ತೆ. ನೀವು ಸ್ಟಾರ್ಟಿಂಗಿಂದ ಸಪೋರ್ಟ್ ಮಾಡಿದರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾವು ಕೊಡ್ತೀವಿ.
ನೋಡಿ ಪಾಪ ಅವರು ಎಷ್ಟೊಂದು ಜೋಳ ತುಂಬ್ತಾ ಇದ್ದಾರೆ ಅಂತ ಹೇಳಿ. ಬಿಸಿಲಿದ್ದಿದ್ರೆ ತುಂಬ ಕಾಯ್ತಾ ಇರಲಿಲ್ಲ, ಮಳೆ ಮೋಡ ಆಗಿರೋದ್ರಿಂದ ತುಂಬಿ ಸುರಿತಾ ಇದ್ದಾರೆ ನೋಡಿ. ಇದೆಲ್ಲನೂ ಏನಿಲ್ಲ ಅಂದರೂ 1-3 ಅವರಲ್ಲಿ ಬಿಡ್ಸಾಕ್ಬಿಟ್ರು. ಇದು ಮಳೆ ಬರುತ್ತೆ ಅಂತ ಅವರಿಗೂ ಭಯ. ಯಾವುದ್ಯಾವುದಕ್ಕೆ ಅಂತ ಟಾರ್ಪಲ್ ಮುಚ್ಕೊಳಕ್ಕಾಗುತ್ತೆ. ಆ ಕಡೆ ಹಸುಗೆ ಸಿಪ್ಪೆನೂ ಮುಚ್ಚಬೇಕು, ಹಸುಗೆ ಬೇಕು, ಇಲ್ಲಿ ಜೋಳನೂ ಮುಚ್ಚಬೇಕು. ಅದಾದ ತಕ್ಷಣವೇ ಲೋಡ್ ಮಾಡ್ಸೋಕ್ಕೆ ಅಂತ ಲಾರಿ ಬಂದು ಲೋಡ್ ಮಾಡ್ತಾಯಿದ್ದಾರೆ. ಅವ್ರವ್ರ ಕೆಲಸ ಅವ್ರವ್ರು ನೀಟಾಗಿ ಮಾಡ್ಕೊತಾರೆ, ಯಾರೇ ಆದ್ರೂ ಅಷ್ಟೇ ನೋಡಿ. ಅವ್ರವ್ರ ಕೆಲಸ 4 ಜನ ಬಂದು 150 ಕ್ವಿಂಟಲ್ ಜೋಳನ ಎಷ್ಟು ಬೇಗ ಫಾಸ್ಟಾಗಿ ಚೀಲ ತುಂಬಿ ಅನ್ಲೋಡ್ ಮಾಡಿದರು ಅಂತ ನೀವೇ ನೋಡ್ತಾ ಇರಿ. ಫಾಸ್ಟ್ ಅವ್ರವ್ರ ಕೆಲಸ ಅವ್ರವ್ರು ಮಾಡಿದರು. ನಾನು ಹಂಗೆ ಶೂಟ್ ಮಾಡಿಕೊಂಡೆ, ಮುಖ ಎಲ್ಲ ಶೂಟ್ ಮಾಡೋಕೆ ಹೋದರೆ ಪಾಪ ಬೇಜಾರು ಮಾಡ್ಕೋತಾರೆ, ಯಾಕೆ ಬೇಕು ಅಂತ ಹಂಗೆ ಶೂಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಮ್ಮದು ಇದು ಹಳ್ಳೀಲಿ ಏನೇನು ನಡೆಯುತ್ತೆ, ನಮ್ಮಲ್ಲಿ ಏನು ಕೆಲಸ ನಡೆಯುತ್ತೆ ಅಷ್ಟು ಮಾತ್ರ ನಾನು ತೋರಿಸ್ತೀನಿ. ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬೇಕು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.